ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ ಎರಡನೇ ಹಂತದಲ್ಲಿ ಸುಮಾರು 200 ಕೋಟಿ ರೂಪಾಯಿಗಳನ್ನು ಇವತ್ತು ಶಿವಮೊಗ್ಗ ನಗರಕ್ಕೆ ನಾವು ಕೊಟ್ಟಿದ್ದೀವಿ. ಇಡೀ ರಾಜ್ಯದಲ್ಲಿ ಸುಮಾರು 2600 ಕೋಟಿ ರೂಪಾಯಿಗಳನ್ನು ಮಹಾನಗರ ಪಾಲಿಕೆಗಳು ಕೊಟ್ಟಿದ್ದೀವಿ, 13 ಮಹಾನಗರ ಪಾಲಿಕೆಗಳಿಗೆ. ಅದರಲ್ಲಿ ಶಿವಮೊಗ್ಗಕ್ಕೂ ಸಹ 200 ಕೋಟಿ ಕೊಟ್ಟಿದ್ದೀವಿ. ಆ 200 ಕೋಟಿಗಳ ಹಣಕ್ಕೆ ಟೆಂಡರ್ ಆಗಿದೆ, LOA ಕೊಟ್ಟಾಗಿದೆ. ಈ ಕಾಮಗಾರಿಗಳನ್ನ ಶುರು ಮಾಡಲಿಕ್ಕೆ ಇವತ್ತು ಗುದ್ಲಿ ಪೂಜೆಯನ್ನ ನೆರವೇರಿಸಲಿಕ್ಕೆ ಬಂದಿದ್ದೀವಿ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಸರ್ಕಾರ ಎಲ್ರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತ ಒಂದು ಮನಸ್ಸನ್ನ ಇಟ್ಕೊಂಡು ಅವ್ರು ಯಾವುದೇ ಪಕ್ಷಕ್ಕೆ ಸೇರಿರಲಿ, MLA ಇರಲಿ, ಯಾರಾದರೂ ಇರಲಿ, ಆದರೆ ಈ ರಾಜ್ಯದ ಕಟ್ಟೆಯ ಕಡೆಯ ವ್ಯಕ್ತಿ, ಈ 2 ಟೈರ್ ಸಿಟೀಸ್ ಅಂತೀವಿ, ಈ ಸಿಟಿಗಳಿಗೆ ಮೂಲಭೂತ ಸೌಲಭ್ಯಗಳಿಗೋಸ್ಕರ 2600 ಕೋಟಿ ಕೊಟ್ಟಿದ್ವಿ ರಾಜ್ಯದಲ್ಲಿ. ಅದ್ರ ಪ್ರಕಾರ ಶಿವಮೊಗ್ಗಕ್ಕೂ 200 ಕೋಟಿ ಹೇಳಿದ್ನಲ್ಲ, ಅದನ್ನ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ಲಿಕ್ಕೆ ಬಂದಿದೆ. ಹಂಗಾರೆ ವಾಪಸ್ ಕೊಟ್ಬಿಡೋದಾ? ನೀವ್ ಹೇಳಿದ್ರೆ ವಾಪಸ್ ತಗೋತೀವಿ, ನಮ್ಗೇನಿಲ್ಲ. ನಿಮ್ MLA ಹೇಳ್ತಾರೆ ಸ್ಮಾರ್ಟ್ ಸಿಟಿಲಿ ದುಡ್ಡೇ ಆಗಿಲ್ಲ ಅಂತ, ನೀವು ಮತ್ತೆ ಸ್ಮಾರ್ಟ್ ಸಿಟಿಲಿ ಆಗೈತೆ ಅಂತೀರ. ಸ್ಮಾರ್ಟ್ ಸಿಟಿ ಕೊಟ್ಟಿದ್ದ ದುಡ್ಡು ಅರ್ಧನೂ ಆಗಿರೋದು, ಬೇಡ ಅಂದ್ರೆ ವಾಪಸ್ ತಗೋತೀವಿ. ಬಹಳ ಜನ ಅಲ್ಲ, ಅದೇ ಹೇಳಿ, ನೀವ್ ಹೇಳಿ. ಹಂಗಾರೆ ಸ್ಮಾರ್ಟ್ ಸಿಟಿಲಿ ಕೊಟ್ಟಂತ ದುಡ್ಡು ಎಲ್ಲ ಕರೆಕ್ಟ್ ಆಗಿ ಸದುಪಯೋಗ ಇಡೀ ಶಿವಮೊಗ್ಗ ನಗರ ಎಲ್ಲ ಫೆಸಿಲಿಟೀಸ್ ಇದೆಯಾ? ಮತ್ತೆ ಯಾಕೆ ಕಾರ್ಪೊರೇಟರ್ಸ್ MLAs ಎಲ್ಲ ಇನ್ನ ಕೇಳ್ತಾರೆ ಅಂತ? ರಾಜ್ಯ ಸರ್ಕಾರದ್ದೇ ಫಂಡ್ ರೀ, 50% ರಾಜ್ಯ ಸರ್ಕಾರದ್ದೇ ಫಂಡ್. 1,000 ಕೋಟಿ ಒಂದು ನಗರಕ್ಕೆ ಕೊಟ್ಟಿದ್ರು, ಅದೆಲ್ಲ ಮುಗಿದೋಯ್ತು. ಅದಾಗಿ 3 ವರ್ಷ ಆಯ್ತು. ಇನ್ನೂ 200 ಕೋಟಿ ಅಲ್ಲ, ಇನ್ನೂ 400 ಕೋಟಿ ಕೆಲಸ ಕೊಟ್ಟವ್ರು MLAಗಳು ಮತ್ತೆ ಕಾರ್ಪೊರೇಟರ್ ಲಿಸ್ಟ್ ಮಾಡ್ಬೇಕಲ್ಲ ಕೆಲಸ. ಮತ್ತೆ ಒಂದ್ಸರಿ 1,000 ಕೋಟಿ ಕೊಟ್ಬಿಟ್ರೆ ಮುಗಿದೋಯ್ತಾ ಕೆಲಸ? ಹಂಗಾದ್ರೆ ಇನ್ನೂ ಇರ್ತದೆ. ನಿತ್ಯ ನಿರಂತರ ಅಭಿವೃದ್ಧಿ ಕೆಲಸಗಳು ಅನ್ನೋದು ನಿತ್ಯ ನಿರಂತರ ಯಾವಾಗಲೂ ನಡೀತಾ ಇರಬೇಕು. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಡಿಸ್ಕ್ರಿಮಿನೇಟ್ ಇಲ್ಲದೆ, ಅಂದ್ರೆ ಮೇಲು ಕೀಳು ಅಂದೆ, ಯಾವುದೇ ಪಕ್ಷದ ಶಾಸಕರಿರಲಿ, ಯಾವುದೇ ಕಾರ್ಯಕರ್ತರಿರಲಿ, ಅವರೆಲ್ಲರಿಗೂ ಸಮಾನವಾಗಿ ಹಂಚಿ ನಗರಗಳನ್ನ ಸುಸಜ್ಜಿತವಾಗಿ ಮಾಡೋದೇ ನಮ್ಮ ಉದ್ದೇಶ.